ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಎಜುಕೇಟೆಡ್ ಫೂಲ್ಸ್ ಅನ್ನೋ ಒಂದು ಕಥೆಯನ್ನು ಅದರ ಇಂಗ್ಲೀಷಲ್ಲಿ ಸೆಂಟೆನ್ಸಸ್ ಹೇಗೆ ಹೇಳ್ಬೋದು ಅಂತ ನೋಡ್ತಾ ಇದ್ವಿ. ಅದನ್ನು ಕಂಟಿನ್ಯೂ ಮಾಡೋಣ. ಒಂದು ಹಳ್ಳಿಯಲ್ಲಿ ಒಂದು ಹಳ್ಳಿಯಲ್ಲಿ 4 ಜನ ಸ್ನೇಹಿತರಿದ್ದರು. ಅವರೆಲ್ಲರೂ ಉನ್ನತ ವ್ಯಾಸಂಗಕ್ಕಾಗಿ ಕಾಶಿಗೆ ಹೋಗಬೇಕೆಂದು ನಿರ್ಧರಿಸಿದರು. ಅದರಲ್ಲಿ 3 ಜನ ಹೋಗೋಣವೆಂದು ನಿರ್ಧರಿಸಿದರು. ಆದರೆ ಒಬ್ಬ ಸ್ನೇಹಿತ ಮಾತ್ರ ಹೇಳುತ್ತಾನೆ, ಇಲ್ಲ, ಉನ್ನತ ವ್ಯಾಸಂಗಕ್ಕಿಂತ ಸಾಮಾನ್ಯ ಜ್ಞಾನವೇ ಮುಖ್ಯ ಎಂದು. ಇಲ್ಲಿ ತನಕ ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡಿದ್ರಿ. 4 ಸ್ನೇಹಿತರಲ್ಲಿ 3 ಜನ ಕಾಶಿಗೆ ತೆರಳಿದರು. ಅಮಂಗ್ ದ 4 ಫ್ರೆಂಡ್ಸ್, 3 of them went to Banaras. ಕೆಲವು ವರ್ಷಗಳ ನಂತರ ಅವರು ತಮ್ಮ ಹಳ್ಳಿಗೆ ಹಿಂದಿರುಗಿದರು. After few years, they came back to their village. ಅವರು ಬಂದ ಮೇಲೆ ಅವರೆಲ್ಲರೂ ಜೀವನೋಪಾಯಕ್ಕಾಗಿ ನಗರಕ್ಕೆ ಹೋಗಬೇಕೆಂದು ನಿರ್ಧರಿಸಿದರು. They all decided to go to city to earn a living. ದಾರಿಯಲ್ಲಿ ಹೋಗುತ್ತಿರಬೇಕಾದ್ರೆ ಅವರಿಗೆ ಒಂದು ಸತ್ತ ಸಿಂಹದ ಅಸ್ಥಿಪಂಜರ ಕಂಡಿತು. On their way, they saw a skeleton of a dead lion. ಅದರಲ್ಲಿ ಒಬ್ಬ ಸ್ನೇಹಿತ ಹೇಳಿದ, ನನ್ನ ಜ್ಞಾನದಿಂದ ನಾನು ಈ ಸಿಂಹದ ಅಸ್ಥಿಪಂಜರವನ್ನು ಒಂದು ಮಾಡುವೆನು. One of the friends said, with my knowledge I can unite the skeleton of this lion. ಇನ್ನೊಬ್ಬ ಸ್ನೇಹಿತ ಹೇಳಿದ, ನಾನು ಇದಕ್ಕೆ ಚರ್ಮವನ್ನು ಹೊದಿಸಬಹುದು. Another friend said, I can create a flesh for this animal. ಮೂರನೇ ಸ್ನೇಹಿತ ಹೇಳಿದ, ನಾನು ಇದಕ್ಕೆ ಜೀವವನ್ನು ತುಂಬಬಲ್ಲೆ. The third friend told, I can give life to this animal. ಆದರೆ 4ನೇ ಸ್ನೇಹಿತ ಹೇಳಿದ, ಬೇಡ ಬೇಡ, ಹಾಗೆ ಮಾಡಬೇಡಿ. ಅದಕ್ಕೆ ಜೀವ ಬಂದರೆ ಅದು ನಮ್ಮನ್ನು ಕೊಲ್ಲಬಹುದು. The 4th friend said, no, don't do that. If it comes alive, it may kill us. ಆದರೆ ಆ 3 ಜನ ಸ್ನೇಹಿತರು ಈ 4ನೇ ಸ್ನೇಹಿತನ ಮಾತನ್ನು ಕೇಳಲಿಲ್ಲ. ಅವರು ಹೇಳುತ್ತಾರೆ, ನೀನು ಸುಮ್ಮನೆ ನಮ್ಮ ಪ್ರಯೋಗಕ್ಕೆ ಅಡ್ಡ ಬರುತ್ತಿದ್ದೀ ಎಂದು. The 3 friends did not listen to the 4th one. They said, you are interrupting our experiment. ಆ 3 ಜನ ಸೇರಿ ಆ ಸಿಂಹಕ್ಕೆ ಜೀವವನ್ನು ಬರುವಂತೆ ಮಾಡಿದರು. The 3 friends succeeded in bringing alive the lion. ಅದು ಜೀವ ಬಂದ ತಕ್ಷಣ ಆ 3ರ ಮೇಲೆ ಹೆಗರಿತು. As soon as it came to life, it pounced on the 3 of them. 4ನೇಯವ ತಪ್ಪಿಸಿಕೊಂಡು ಓಡಿ ಹೋದ. The 4th friend was successful in escaping, or he managed to escape. ಸೊ ಈ ಕಥೆಯ ನೀತಿ ಏನೆಂದರೆ, ಸಾಮಾನ್ಯ ಜ್ಞಾನ ಬಹಳ ಮುಖ್ಯ. ಉನ್ನತ ವ್ಯಾಸಂಗಕ್ಕಿಂತ higher education, more than higher education, common sense is important, is the moral of this story. ಧನ್ಯವಾದಗಳು.